ವೆಲ್ಕಮ್ ಟು ಜೀನಿಯಸ್ ಅಕಾಡೆಮಿ. ಆರ್ಯಭಟ ಜೀನಿಯಸ್ ಅಕಾಡೆಮಿ ಆರ್ಯಭಟ ಜೀನಿಯಸ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೋಸ್ಕರ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ಆ್ಯಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟರ್ ಬಗ್ಗೆ, ಅದರಲ್ಲಿರ್ತಕ್ಕಂಥ ಬಹುಮುಖ್ಯ ಮಾಹಿತಿ, ಕೆಲವೊಂದು ಮುಖ್ಯಾಂಶಗಳ ಬಗ್ಗೆ ಅಥವಾ ಇಂಪಾರ್ಟೆಂಟ್ ಕಂಟೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಕೇಳುವಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ಬೋದು. ಏನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ವ್ಯತ್ಯಾಸ ಕೇಳ್ಬೋದು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್, ವ್ಯತ್ಯಾಸಗಳು ಯಾವ್ಯಾವು ಅಂತ. ಈಗ ವ್ಯತ್ಯಾಸಗಳು ನಾವು ನೋಡೋದಾದ್ರೆ ಭಾಳ ಸಿಂಪಲ್, ವೆರಿ ಸಿಂಪಲ್. ಈ ಆಮ್ಲ ಮತ್ತು ಪ್ರತ್ಯಾಮ್ಲ 2 ಮಾರ್ಕ್ಸ್ ಕೇಳ್ತಾನೆ. 2 ಮಾರ್ಕ್ಸ್ಗಳಲ್ಲಿ ಭಾಳ ಈಸಿಯಾಗಿ ತಗೋಬೋದು. ಏನು ಇಲ್ಲಿ ಆಮ್ಲ ಪ್ರತ್ಯಾಮ್ಲ ಏನು 2 ವ್ಯತ್ಯಾಸಗಳನ್ನು ನೋಡೋದಾದ್ರೆ ವೆರಿ ಸಿಂಪಲ್. ಏನು ಈ ಆಮ್ಲ ಈ ಹುಳಿ ರುಚಿಯನ್ನು ಹೊಂದಿದೆ, ಇದು ಕಹಿ ರುಚಿಯನ್ನು ಹೊಂದಿದೆ. ಆಮ್ಲ ಹುಳಿ ರುಚಿಯನ್ನು ಹೊಂದಿದೆ, ಪ್ರತ್ಯಾಮ್ಲ ಕಹಿ ರುಚಿಯನ್ನು ಹೊಂದಿದೆ. ಒಂದು ವ್ಯತ್ಯಾಸ ಆಯಿತು. ಎರಡನೇದ್ದು, ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಪೇಪರವನ್ನು ಅದ್ದಿದಾಗ ಕೆಂಪಾಗಿ ಬದಲಾಗುತ್ತದೆ. ಏನು ನೀಲಿ ಟು ಕೆಂಪಾಗಿ ಬದಲಾವಣೆ ಆಗುತ್ತೆ. ಅದೇ ರೀತಿ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ಪೇಪರನ್ನ ಕೆಂಪು ಟು ನೀಲಿಯಾಗಿ ಬದಲಾವಣೆ ಆಗುತ್ತೆ. ಇದು ಎರಡನೇ ವ್ಯತ್ಯಾಸ. ಏನು ಆಸಿಡ್ ಹ್ಯಾವ್ ಸೋರ್ ಟೇಸ್ಟ್, ಬೇಸ್ ಹ್ಯಾವ್ bitter taste. Acid, even solution of acid or a blue litmus paper dipped in acid, it turns a red color litmus paper. ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ. ಇಲ್ಲಿ ಕೆಂಪು ಲಿಟ್ಮಸ್ ಪೇಪರ್, ರೆಡ್ ಲಿಟ್ಮಸ್ ಪೇಪರ್ ಡಿಪ್ಡ್ ಇನ್ ಬೇಸ್ ಸೊಲ್ಯೂಷನ್, ಇಟ್ ಟರ್ನ್ಸ್ ಬ್ಲೂ ಕಲರ್ ಅಂತ ಹೇಳ್ತೀವಿ. ಆಮೇಲೆ ಮೂರನೇದು ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಹೈಡ್ರೋಜನ್ ಅಯಾನ್ಗಳು ಹೆಚ್ಚಾಗಿರ್ತಾವೆ. ಹೈಡ್ರೋಜನ್ ಅಯಾನ್ಸ್, ಇಟ್ ಆಸಿಡ್ಸ್ ಹ್ಯಾವ್ ಮೋರ್ ಹೈಡ್ರೋಜನ್ ಅಯಾನ್ಸ್, ಬೇಸ್ ಹ್ಯಾವ್ ಮೋರ್ ಹೈಡ್ರೋಕ್ಸೈಡ್ ಅಯಾನ್ಸ್, OH ಅಯಾನ್ಸ್. ಬೇಸ್ ಹ್ಯಾವ್ ಮೋರ್ OH ಅಯಾನ್ಸ್. ಇದರಲ್ಲಿ ಹೈಡ್ರೋಜನ್ ಅಯಾನ್ಗಳು ಹೆಚ್ಚಾಗಿರ್ತಾವ, ಇದರಲ್ಲಿ OH ಅಯಾನ್ಸ್ಗಳು ಹೆಚ್ಚಾಗಿರ್ತಾವ. ನಾಲ್ಕನೇದು ಸಿಂಪಲ್ ಆಗಿ, ಇದಕ್ಕೆ ನಿಮಗೆ ಗೊತ್ತಿರುವ ಹಾಗೆ ಆಮ್ಲಗಳಿಗೆ ಒಂದು ಉದಾಹರಣೆ ಕೊಡ್ಬೋದು. ಏನು ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, H2SO4 ಸಲ್ಫ್ಯೂರಿಕ್ ಆಸಿಡ್, HNO3 ನೈಟ್ರಿಕ್ ಆಸಿಡ್ ಒಂದು ಉದಾಹರಣೆ. ಇದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಯಾವುದಾದ್ರೆ 2 ಎಕ್ಸಾಂಪಲ್ ಕೊಟ್ಟು ಬರಿಬೋದು. ಟೋಟಲ್ ಆಗಿ 4 ಪಾಯಿಂಟ್ಸ್ ಆಗಿ 2 ಮಾರ್ಕ್ಸ್ ಕೇಳಿದ್ರೆ ಮಿನಿಮಮ್ 2 ಇರಬೇಕು. ಮ್ಯಾಕ್ಸಿಮಮ್ ನಿಮ್ಮ ಇಷ್ಟ ಬಂದಾಗ ಎಷ್ಟಾದ್ರೆ ಬರಿಬೋದು. ಮಿನಿಮಮ್ 2 ಇರಲೇಬೇಕು. ಇದು 2 ಮಾರ್ಕ್ಸ್ ಕೇಳುವಂಥದ್ದು. ಆಮೇಲೆ ಮುಂದಿನ ಕಂಟೆಂಟ್ ನೋಡೋದಾದ್ರೆ, ನಾವು ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ, ಆಮ್ಲಗಳು ಈ ಲೋಹಗಳೊಂದಿಗೆ ವರ್ತಿಸಿದ ಏನಾಗುತ್ತೆ. ವೆನ್ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ or metal react with acid, what happens ಏನಾಗುತ್ತೆ ನೋಡೋಣ. ಏನು ಅಲ್ಲಿ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ, ಅದೇ ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ. ಬೇಸ್ ಈಸ್ ರಿಯಾಕ್ಟ್ ವಿತ್ ಆಸಿಡ್, ವಾಟ್ ಹ್ಯಾಪನ್ಸ್ ಸೇಮ್. ಆಮ್ಲ ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ, ಜಿಂಕ್ ಸತು ಅಂತ ಹೇಳ್ತೀವಿ, ಈ ಸತುವಿನೊಂದಿಗೆ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ ಆದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಸಿಂಪಲ್, ಜಿಂಕ್ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಏನು ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಕ್ವಶನ್ ಕೇಳ್ತಾನ, ಏನು ಲೋಹವು ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಹೈಡ್ರೋಜನ್, ನನ್ ಆಫ್ ದಿ ಅಬೌವ್ ಯಾವುದು ಅಲ್ಲ ಅಂತ ಕೇಳಿದಾಗ ನಾವು ನೆನ್ಪಿಡ್ಬೇಕಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಡೈರೆಕ್ಟ್ ಕೇಳ್ಬೋದು. ಏನು ಸಲ್ಫ್ಯೂರಿಕ್ ಆಸಿಡ್ H2SO4 ರಿಯಾಕ್ಟ್ ವಿತ್ ಜಿಂಕ್, ರಿಯಾಕ್ಟ್ ವಿತ್ ಅಲ್ಯೂಮಿನಿಯಂ, ರಿಯಾಕ್ಟ್ ವಿತ್ ಕಾಪರ್, ರಿಯಾಕ್ಟ್ ವಿತ್ ಐರನ್. ರಿಯಾಕ್ಟ್ ಆದ್ರೆ ಇಲ್ಲೇನಾಗುತ್ತೆ, ಜಿಂಕ್ ಸಲ್ಫೇಟ್
ಜಿಂಕ್ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇದನ್ನು ನಾವು ಇಲ್ಲಿ ಏನು ಆಮ್ಲವು ಅಲೋಹಗಳೊಂದಿಗೆ ವರ್ತಿಸಿದಾಗ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೇಮ್ ಇದೇ ತರ ಏನು ಕೇಳ್ಬಿಡ್ತಾನ, ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಪ್ರತ್ಯಾಮ್ಲಗಳು ಆಸಿಡ್ ವೆನ್ ರಿಯಾಕ್ಟ್ ವಿತ್ ಮೆಟಲ್ ಅಂಡ್ ಬೇಸ್ ರಿಯಾಕ್ಟ್ ವಿತ್ ಮೆಟಲ್, ವಾಟ್ ಹ್ಯಾಪನ್ಸ್? ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಏನಾಗುತ್ತಾ? ಸೇಮ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇಲ್ಲೇನಿಲ್ಲ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ನೋಡೋಣ ಏನು. ಸೋಡಿಯಂ ಹೈಡ್ರಾಕ್ಸೈಡ್ ಜಿಂಕ್ ನೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಇಲ್ಲಿ ಜಿಂಕ್ ಸೋಡಿಯಂ ಜಿಂಕೇಟ್ ಅಂತ ಬರುತ್ತೆ. ಸೋಡಿಯಂ ಜಿಂಕೇಟ್ Na2ZnO2 ಸೋಡಿಯಂ ಜಿಂಕೇಟ್ ಪ್ಲಸ್ ಹೈಡ್ರೋಜನ್ ಸೋಡಿಯಂ ಜಿಂಕೇಟ್, ಅಲ್ಯೂಮಿನಿಯಂ ಜಿಂಕೇಟ್. ವೆನ್ ಇದು ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಆದ್ರೆ ಅಲ್ಯೂಮಿನಿಯಂ ಜಿಂಕೇಟ್ ಯಾವುದೇ ಲೋಹಗಳೊಂದಿಗೆ ವರ್ತನೆ ಮಾಡಿದರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಹೌದು, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅದ್ ಹೆಂಗ್ ಪರೀಕ್ಷೆ ಮಾಡ್ತೀರಿ? ಇದು ಹೈಡ್ರೋಜನ್ ಗ್ಯಾಸ್ ಅಂತ ಹೆಂಗ್ ಕಂಡು ಹಿಡಿದ್ರಿ? ಹೌ ಟು ಫೈಂಡ್ ಔಟ್ ದಿಸ್ ಈಸ್ ಹೈಡ್ರೋಜನ್ ಗ್ಯಾಸ್? ಹೌ ಟು ಫೈಂಡ್ ಔಟ್? ಅದಕ್ಕೆ ನಾವೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಇಂಪಾರ್ಟೆಂಟ್. ಅಲ್ಲಿ ಸತುವಿನ ಚೂರುಗಳು ಸಲ್ಫ್ಯೂರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಬಿಡುಗಡೆ ಆದ ಅನಿಲವಾದ ಪರೀಕ್ಷೆ ಅಂತ ಇದೆ. ಬಿಡುಗಡೆ ಆದ ಹೈಡ್ರೋಜನ್ ಅನಿಲದ ಪರೀಕ್ಷೆ ಅಂತ ಇದೆ. ಅದು ವೆರಿ ಇಂಪಾರ್ಟೆಂಟ್. ಏನು, ಅಲ್ಲಿ ಬಿಡುಗಡೆ ಆದಂತ ಅನಿಲಕ್ಕೆ ನಾವು ಕ್ಯಾಂಡಲ್ ಅಥವಾ ಮೇಣದ ಬತ್ತಿಯನ್ನು ಅನಿಲ ಸಮೀಪ ಒಯ್ದಾಗ ಅಲ್ಲಿ ಪೋಪ್ ಅಂತ ಸೌಂಡ್ ಉತ್ಪತ್ತಿ ಆಗುತ್ತೆ. ಆ ಪೋಪ್ ಅಂತ ಸೌಂಡ್ ಅಂತ ಉತ್ಪತ್ತಿ ಆಯ್ತಲ್ಲ, ಆ ಪ್ರೊಡ್ಯೂಸ್ ಆಯ್ತಲ್ಲ, ಆ ಒಂದು ಸೌಂಡ್ ಏನ್ ಇಂಡಿಕೇಟ್ ಮಾಡುತ್ತಂದ್ರೆ ಆ ಬಿಡುಗಡೆ ಆದಂತ ಅನಿಲ ಹೈಡ್ರೋಜನ್. ದಟ್ ರಿಲೀಸಿಂಗ್ ಗ್ಯಾಸ್ ಈಸ್ ಹೈಡ್ರೋಜನ್. ಆ ರಿಲೀಸ್ ಆದಂತ ಗ್ಯಾಸ್ ಹೈಡ್ರೋಜನ್ ಅಂತ ಇಂಡಿಕೇಟ್ ಮಾಡುತ್ತೆ. ಈ ರೀತಿಯಾಗಿ ನಾವು ಹೈಡ್ರೋಜನ್ ಗ್ಯಾಸ್ ಅಂತ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ಗೆ ಸಿಂಪಲ್ ನಾನೇನಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ನಿಮಗೆ ರಿವಿಷನ್ಗೋಸ್ಕರ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಸ್ವಲ್ಪ ನಿಮ್ಗೆ ಟಚ್ ಅಪ್ ಕೊಡ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಹೋಗ್ತೀನಿ. ಸೇಮ್ ಏನು, ಈಗ ಆಮ್ಲ ಲೋಹಗಳೊಂದಿಗೆ ಆಯ್ತು, ಆ ಪ್ರತ್ಯಾಮ್ಲ ಲೋಹಗಳೊಂದಿಗೆ ಆಯ್ತು, ಅಥವಾ ಆಸಿಡ್ ವೆನ್ ರಿಯಾಕ್ಟ್ ವಿತ್ metal, base react with the metal. And next go to the point, metal carbonates and metal bicarbonates react with acid. Metal carbonate and metal hydrogen carbonate react with the acid. What happens? ಏನಾಗುತ್ತೆ ಅಲ್ಲಿ ಆಮ್ಲಗಳು ಲೋಹದ ಕಾರ್ಬೊನೇಟ್ ಮತ್ತು ಲೋಹದ ಬೈಕಾರ್ಬೊನೇಟ್ಗಳಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವಂತಹ ವಸ್ತುಗಳು ಯಾವ್ಯಾವು ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಸಾಲ್ಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್. ಲವಣ, ನೀರು, ಕಾರ್ಬನ್ ಡೈಆಕ್ಸೈಡ್, ಅನಿಲ ಬಿಡುಗಡೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಲೋಹದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಹೆಂಗ್ ಬಿಡುಗಡೆ ಆಯ್ತು, ಇಲ್ಲಿ ಲೋಹದ ಬೈಕಾರ್ಬೊನೇಟ್, ಲೋಹದ ಕಾರ್ಬೊನೇಟ್ ನನಗೆ ವರ್ತಿಸಿದಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ನೋಡೋಣ, ಎಕ್ಸಾಂಪಲ್ ಕೊಡ್ತೀನಿ. ಈ ಸೋಡಿಯಂ ಕಾರ್ಬೊನೇಟ್ ಇಲ್ಲಿ ಲೋಹ ಆಮ್ಲದೊಂದಿಗೆ ವರ್ತಿಸಿದಾಗ ಇಲ್ಲಿ ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸೋಡಿಯಂ ಕ್ಲೋರೈಡ್, ವಾಟರ್, ಕಾರ್ಬನ್ ಡೈಆಕ್ಸೈಡ್. ಈ ಸೋಡಿಯಂ ಕ್ಲೋರೈಡ್ ನಾವೇನಂತ ಕರಿತೀವಿ, ಸಾಲ್ಟ್ ಅಂತ ಕರಿತೀವಿ. ವಾಟರ್ ಇದು ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಲವಣ, ನೀರು ಮತ್ತು ಅನಿಲ. ಲವಣ, ನೀರು, ಅನಿಲ ಬಿಡುಗಡೆ ಆಗುತ್ತೆ. ಇದು ಯಾವಾಗ ಆಮ್ಲಗಳು ಸೋಡಿಯಂ ಅಥವಾ ಲೋಹದ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ. ಅದೇ ಲೋಹದ ಬೈಕಾರ್ಬೊನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ವರ್ತಿಸಿದಾಗ ಏನಾಗುತ್ತಾ, HCl ಏನಾಗುತ್ತಾ, ಸೇಮ್
ಏನು ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ H2SO4 H2O ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸೇಮ್ ರಿಲೀಸ್ ಆಗುತ್ತೆ, ಏನು ಚೇಂಜಸ್ ಆಗಲ್ಲ. ಅದಕ್ಕೆ ಕ್ವಶನ್ ಕೇಳ್ತಾನ, ಏನು ಲೋಹದ ಕಾರ್ಬೊನೇಟ್ಗಳು ಅಥವಾ ಲೋಹದ ಕಾರ್ಬೊನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅಥವಾ ಉತ್ಪತ್ತಿಯಾಗುವ ಉತ್ಪನ್ನಗಳು ಯಾವ್ಯಾವು ಅಂತ ಕೇಳ್ತೀನಿ. ಆ ಉತ್ಪನ್ನಗಳು ಯಾವ್ಯಾವು ಅಂತ ಆಪ್ಷನ್ ಕೇಳಿದಾಗ ಲವಣ, ನೀರು, ಕಾರ್ಬನ್ ಡೈಆಕ್ಸೈಡ್. ಹೌದಾ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತಾ? ಅದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೆಂಗೆ ಕಂಡಿಡ್ತೀರಿ ನೀವು? ಆ ಬಿಡುಗಡೆ ಆಗುವಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅಂತ ಹೆಂಗೆ ಕಂಡಿಡ್ತೀರಿ? ಇನ್ನು ಬಿಡುಗಡೆ ಆಗುವಂಥ ಅನಿಲ ಹೈಡ್ರೋಜನ್ ಅಂತ ಹೆಂಗೆ ಕಂಡಿಡಿದ್ವು? ಅದಕ್ಕೆ ನಾವು ಏನು ಮಾಡಿದ್ವಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅದಕ್ಕೆ ಕ್ಯಾಂಡಲ್ಲು ಅಥವಾ ಬೆಂಕಿಯನ್ನು ಯೂಸ್ ಮಾಡಿಕೊಂಡು ನಾವು ಅಲ್ಲಿ ಪಪ್ ಅಂತ ಸೌಂಡ್ ಬಂತ, ಅದನ್ನ ಹೈಡ್ರೋಜನ್ ಅಂತ ಕರಿತೀವಿ. ಹಾಗಾದರೆ ಇದು ಬಿಡುಗಡೆ ಆಗುವಂಥ ಕಾರ್ಬನ್ ಡೈಆಕ್ಸೈಡ್ ಇದೆ, ಕಾರ್ಬನ್ ಡೈಆಕ್ಸೈಡೇ ಅಂತ ಹೆಂಗೆ ಕಂಡಿಡ್ತೀವಿ? ಅದಕ್ಕೆ ನಾವು ಯಾವ ವಸ್ತುವನ್ನು ಯೂಸ್ ಮಾಡ್ತೀವಿ, ಯಾವ ಸಂಯುಕ್ತವನ್ನು ಯೂಸ್ ಮಾಡ್ತೀವಿ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಆ ಸಂಯುಕ್ತ ಯಾವುದಪ್ಪ ಅಂತಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಲೈಮ್ ವಾಟರ್, ಸುಣ್ಣದ ತಿಳಿನೀರು ಅಂತ ಹೇಳ್ತೀವಿ. ವಿ ಕ್ಯಾನ್ ಯೂಸ್ ಇನ್ ಟೆಸ್ಟಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಟ್ ಯೂಸ್ ಇನ್ ಟೆಸ್ಟಿಂಗ್ ಆಫ್ ಕ್ಯಾಲ್ಸಿಯಂ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಕಾರ್ಬನ್ ಡೈಆಕ್ಸೈಡ್ ಪರೀಕ್ಷೆ ಮಾಡಲು ಅಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಹೈಡ್ರಾಕ್ಸೈಡ್ ಅನ್ನು ಬಳಕೆ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಏನು ಗೊತ್ತಾ, ಕ್ಯಾಲ್ಸಿಯಂ ಕಾರ್ಬನ್ ಇದರಲ್ಲಿ ಆ ಬಿಡುಗಡೆ ಆಗುವಂತ ಅನಿಲ ಏನಿದೆಯಲ್ಲ, ಆ ಅನಿಲವನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಹಾಯಿಸಿದಾಗ, ಅಂದ್ರೇನು, ಸುಣ್ಣದ ತಿಳಿ ನೀರಿಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನಿಲವನ್ನು ಅದಕ್ಕೆ ಪಾಸ್ ಮಾಡಿದಾಗ, ಅದಕ್ಕೆ ಹಾಯಿಸಿದಾಗ ಅಲ್ಲಿ ಏನಾಗುತ್ತಂದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಕ್ಯಾಲ್ಸಿಯಂ ಕಾರ್ಬನೇಟ್ ಕನ್ವರ್ಟ್ ಆಗ್ಬಿಡುತ್ತೆ, ಇನ್ನೊಂದು ವಾಟರ್ ಆಗಿ ಫಾರ್ಮ್ ಆಗುತ್ತೆ. ಈ ಕ್ಯಾಲ್ಸಿಯಂ ಕಾರ್ಬನೇಟ್ ಇದಲ್ಲ, ಇದು ನಾವು ವೈಟ್ ಪ್ರಿಸಿಪಿಟೇಟ್ ಅಂತ ಕರಿತೀವಿ. ವೈಟ್ PPT ಪ್ರಿಸಿಪಿಟೇಟ್ ಅಂತ ಕರಿತೀವಿ. ಬಿಳಿಯ ಪ್ರಕ್ಷೇಪಣ, ಬಿಳಿಯ ಪ್ರಕ್ಷೇಪ ಅಂತ ಕರಿತೀವಿ. ಅಂದ್ರೆ ಇದು ಈ ನೀರಿನೊಂದಿಗೆ ವಿಲೀನ ಆಗಲ್ಲ, ಕೆನಾಟ್ ಡಿಸೋಲ್ವ್ ಇನ್ ವಾಟರ್. ಈ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತಲ್ಲ, ಅವಾಗ ಐಡಿಯಾ ಬರುತ್ತೆ ಏನು, ಆ ಬಿಳಿಯ ಪ್ರಕ್ಷೇಪ ಕ್ಯಾಲ್ಸಿಯಂ ಕಾರ್ಬನೇಟ್. ಆ ಕ್ಯಾಲ್ಸಿಯಂ ಕಾರ್ಬನೇಟ್ ಫಾರ್ಮ್ ಆಯ್ತಂದ್ರೆ ಕಾರಣ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್. ಅದಕ್ಕೋಸ್ಕರ ನಾವು ಗೋಡೆಗೆ ಸುಣ್ಣ ಹಚ್ತೀವಿ. ಫಸ್ಟಿಗೆ ಅಲ್ಲಿ ನಾವು ಸುಣ್ಣ ನೀರಕ್ಕೆ ಮಿಕ್ಸ್ ಮಾಡಿ ನಾವು ಗೋಡೆಗೆ ಹಚ್ಚಿದಾಗ ಅಲ್ಲಿದ್ದಂಥ ಕಲರ್ ಬೇರೆ ಆಗುತ್ತೆ. ಆಮೇಲೆ ವಾತಾವರಣಕ್ಕೆ ಹಾರಿಕೊಂಡು ಈ ಹಾರಿ ಅಂದ್ರೇನು, ಈ ಡ್ರೈ ಆಗಿ ಆ ಕಲರ್ ಚೇಂಜ್ ಆಗುತ್ತೆ. ಅದ್ರ ಮೇಲೆ ಒಂದು ಲೇಯರ್ ಉಂಟಾಗುತ್ತೆ, ಒಂದು ಪದರ ರೂಪ ಲೇಯರ್ ಉಂಟಾಗುತ್ತೆ. ಆ ಲೇಯರ್ ಏನು ಗೊತ್ತಾ, ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಕಾರ್ಬನೇಟ್. ನೆಕ್ಸ್ಟ್ ನಾವು ಇಲ್ಲಿ ಗೊತ್ತಾಯ್ತು ಏನು, ಹೈಡ್ರೋಜನ್ ಹೆಂಗೆ ಪರೀಕ್ಷೆ ಮಾಡ್ತೀವಿ, ಹೈಡ್ರೋಜನ್ ಅಂತ ಹೆಂಗೆ ಕಂಡಿಡ್ತೀವಿ. ಆಮೇಲೆ ಬಿಡುಗಡೆ ಆಗುವಂಥ ಕಾರ್ಬನ್ ಡೈಆಕ್ಸೈಡ್ ಪರೀಕ್ಷೆಗೆ ಕ್ವಶನ್ ಕೇಳ್ತಾನ, ಕಾರ್ಬನ್ ಡೈಆಕ್ಸೈಡ್ ಪರೀಕ್ಷೆಗೆ ಯಾವ ವಸ್ತುವನ್ನು, ಯಾವ ಸಂಯುಕ್ತವನ್ನು ಬಳಕೆ ಮಾಡಿದ್ರಿ, ಅದು ಯಾವುದು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಇಲ್ಲಿ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಇದನ್ನು ನಾವು ಲೈಮ್ ವಾಟರ್ ಅಂತ ಕರಿತೀವಿ. ಈ ಲೈಮ್ ವಾಟರು ಮುಂದೆ ನಾವು ಲಾಸ್ಟ್ ಇದು ಒಂದು ಬೇಸ್, ಈ ಬೇಸನ್ನು ಯೂಸ್ ಮಾಡಿಕೊಂಡು ನಾವು ಅಲ್ಲಿ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡನ್ನು ಕಂಡುಹಿಡ್ತೀವಿ ಇಲ್ಲಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಆಮ್ಲ ಪ್ರತ್ಯಾಮ್ಲಗಳು, ಇಲ್ಲಿ ಲೋಹದ ಕಾರ್ಬನೇಟ್ಗಳೊಂದಿಗೆ ಅಲ್ಲಿ ಲೋಹದ ಕಾರ್ಬನೇಟ್ಗೆ ವರ್ತಿಸಿದ ಏನಾಗುತ್ತೆ. ಆಮೇಲೆ ಅಲ್ಲಿ ಆಮ್ಲಗಳು, ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡೂ ಪರಸ್ಪರ ವರ್ತಿಸಿದ್ರೆ ಏನಾಗುತ್ತೆ, ಯಾಕೆ ವರ್ತಿಸ್ತಾವ, ಆ ವರ್ತಿಸಿದಾಗ ಏನಾಗುತ್ತೆ, ಯಾವ ವಸ್ತುಗಳು ಉತ್ಪನ್ನ ಆಗ್ತಾವ ಅನ್ನೋದನ್ನು ನೋಡೋಣಂತೆ. ಈಗ ನಾವು ಡೈರೆಕ್ಟಾಗಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ, ಇನ್ ರಿಯಾಕ್ಷನ್ ಬಿಟ್ವೀನ್ ಆಸಿಡ್ ಅಂಡ್ ಬೇಸ್ ಟು ಗಿವ್ certain water, that's called neutralization. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡು ಪರಸ್ಪರ ವರ್ತಿಸಿದಾಗ ಅಲ್ಲಿ ತಟಸ್ಥೀಕರಣ ಅಂತ ಕರಿತೀವಿ. ವರ್ತಿಸಿದಾಗ
ನೀರು ಮತ್ತು ಲವಣ ಉತ್ಪತ್ತಿ ಆಗುತ್ತೆ. ಲವಣ ಮತ್ತು ನೀರು ಉತ್ಪತ್ತಿ ಆಗುತ್ತಾ ಈ ಒಂದು ಪ್ರೋಸೆಸ್ ಅನ್ನ, ಈ ಒಂದು ಕ್ರಿಯೆಯನ್ನು ನಾವು ತಟಸ್ಥೀಕರಣ ಅಂತ ಕರಿತೀವಿ. ಏನು ಆಮ್ಲ ಮತ್ತು ಪ್ರತ್ಯಾಮ್ಲ. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ ಮತ್ತು HCl ಆಮ್ಲ ಎರಡು ಪರಸ್ಪರ ವರ್ತಿಸಿದಾಗ ನಮಗೇನು ಫಾರ್ಮ್ ಆಗ್ತಾವ? ಸಾಲ್ಟ್, ಲವಣ ಮತ್ತು ನೀರು, ಸಾಲ್ಟ್ ಅಂಡ್ ವಾಟರ್ ಫಾರ್ಮ್ ಆಗುತ್ತೆ. ವೆನ್ reaction between acid and base to give salt and water. This reaction this process is called neutralization, ತಟಸ್ಥೀಕರಣ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತಾ? ಸೋಡಿಯಂ ಕ್ಲೋರೈಡ್ ಪ್ಲಸ್ H2O. ಸೋಡಿಯಂ ಕ್ಲೋರೈಡ್ ಅನ್ನೋದು ಒಂದು ಲವಣ ಅಂತ ಹೇಳ್ತೀವಿ. ಈ ಲವಣ ಮತ್ತು ಅಲ್ಲಿ ವಾಟರ್ ಫಾರ್ಮ್ ಆಯಿತು. ಅದಕ್ಕೋಸ್ಕರ ಇದು ಒಂದು ನಾವು ಕ್ರಿಯೆಯನ್ನ ತಟಸ್ಥೀಕರಣ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ ಇಲ್ಲಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ H2SO4, ಸಲ್ಫ್ಯೂರಿಕ್ ಆಸಿಡ್, ಪೊಟ್ಯಾಸಿಯಂ ಸಲ್ಫೇಟ್ ಪ್ಲಸ್ H2O, ಪೊಟ್ಯಾಸಿಯಂ ಸಲ್ಫೇಟ್ ಪ್ಲಸ್ H2O K2SO4. ಈ ಒಂದು ಪ್ರೋಸೆಸ್ ನಾವೇಂತ ಕರಿತೀವಿ? ತಟಸ್ಥೀಕರಣ. ಈ ಒಂದು ತಟಸ್ಥೀಕರಣಕ್ಕೆ ಪ್ರಶ್ನೆ ಕೇಳ್ತೀನಿ ಇದ್ರ ಮೇಲೆ. ಏನು ತಟಸ್ಥೀಕರಣ ಅಂದ್ರೇನು? ತಟಸ್ಥೀಕರಣ ಅಂದ್ರೇನು? ಉದಾಹರಣೆ ಕೊಡ್ರಿ. ತಟಸ್ಥೀಕರಣ ಅಂದ್ರೇನು? ಉದಾಹರಣೆ ಕೊಡಿ ಅಂತ ಕೇಳಿದಾಗ ಈ ರೀತಿ ನಾವು ಮಾಡ್ಬೋದು. ನೆಕ್ಸ್ಟ್ ನಾನು ಡೈರೆಕ್ಟ್ ಹೋಗ್ತೀನಿ. ಈಗ ಆಸಿಡ್ ಬೇಸ್ ಎರಡು ಪರಸ್ಪರ ಪ್ರತಿವರ್ತಿಸಿದಾಗ ರಿಯಾಕ್ಟ್ ವಿತ್ ಟುಗೆದರ್ ಫ್ರಾಮ್ ಸಾಲ್ಟ್ ಅಂಡ್ ವಾಟರ್. ನೆಕ್ಸ್ಟ್ ಅದೇ ಆಸಿಡ್ ಲೋಹದ ಆಕ್ಸೈಡ್ಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಆಮ್ಲವು ಲೋಹದ ಆಕ್ಸೈಡ್ಗಳಿಗೆ ವರ್ತಿಸಿದಾಗ ಏನಾಗುತ್ತೆ? ವೆನ್ ಆಸಿಡ್ ಈಸ್ ರಿಯಾಕ್ಟ್ ವಿತ್ ಮೆಟಲಿಕ್ ಆಕ್ಸೈಡ್ ವಾಟ್ ಹ್ಯಾಪನ್ಸ್? ಒಂದು ಎಕ್ಸಾಂಪಲ್ ನೋಡ್ತೀನಿ. ಏನು? ಮೆಗ್ನೀಸಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. ಮೆಗ್ನೀಸಿಯಂ ಆಕ್ಸೈಡ್ ಇಟ್ ಈಸ್ ಮೆಟಲಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಲೋಹದ ಆಕ್ಸೈಡ್ ಇದು ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಸಿಂಪಲ್ ಮೆಗ್ನೀಸಿಯಂ ಕ್ಲೋರೈಡ್ ಬರುತ್ತೆ. ಮೆಗ್ನೀಸಿಯಂ ಕ್ಲೋರೈಡ್ ಪ್ಲಸ್ ವಾಟರ್. ನೋಡ್ರಿ, ಮೆಗ್ನೀಸಿಯಂ ಕ್ಲೋರೈಡ್ ಇದು ಸಾಲ್ಟ್, ಲವಣ, ಇದು ನೀರು, ವಾಟರ್ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಲವಣ ಮತ್ತು ನೀರು ಬಂತು. ಲೋಹದ ಆಕ್ಸೈಡ್ಗಳೊಂದಿಗೆ ಆಮ್ಲಗಳು ವರ್ತಿಸಿದಾಗ ಅಲ್ಲಿ ಕೂಡ ಲವಣ ಮತ್ತು ನೀರು ಉತ್ಪತ್ತಿ ಆಯಿತು. ಹಾಗಾದ್ರೆ ಈ ಮೆಗ್ನೀಸಿಯಂ ಆಕ್ಸೈಡ್ ಯಾವ ಗುಣವನ್ನು ಹೊಂದಿದೆ? ಪ್ರಶ್ನೆ ಕೇಳ್ಬಿಡ್ತಾನೆ. ಏನು ಲೋಹದ ಆಕ್ಸೈಡ್ ಬೇಡ, ಏನು ಮೆಗ್ನೀಸಿಯಂ ಆಕ್ಸೈಡು, ಕ್ಯಾಲ್ಸಿಯಂ ಆಕ್ಸೈಡು ಹೈಡ್ರೋಕ್ಲೋರಿಕ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಅಲ್ಲಿ ಲವಣ ಮತ್ತು ನೀರು ಉತ್ಪತ್ತಿ ಆಗುತ್ತೆ. ಹಾಗಾದ್ರೆ ಈ ಕ್ಯಾಲ್ಸಿಯಂ ಆಕ್ಸೈಡ್ ಯಾವ ಗುಣವನ್ನು ಹೊಂದಿದೆ? ಮೆಗ್ನೀಸಿಯಂ ಆಕ್ಸೈಡ್ ಯಾವ ಗುಣವನ್ನು ಹೊಂದಿದೆ? ಹಾಗಾದ್ರೆ ಅದಕ್ಕೆ ಆನ್ಸರ್, ಅದಕ್ಕೆ ಉತ್ತರ ಇದು ಪ್ರತ್ಯಾಮ್ಲೀಯ ಗುಣ, ಬೇಸ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಬೇಸ್ ಗುಣವನ್ನು ಹೊಂದಿದೆ, ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಆಮ್ಲ ಇಲ್ಲಿ ಅಲೋಹದ ಆಕ್ಸೈಡ್ಗಳೊಂದಿಗೆ, ಇದು ಲೋಹದ ಆಕ್ಸೈಡ್ಗಳೊಂದಿಗೆ ಆಮ್ಲ ವರ್ತಿಸಿದಾಗ ಆಯ್ತು. ಅಲೋಹದ ಆಕ್ಸೈಡ್ಗಳೊಂದಿಗೆ, ಅಲೋಹ ಸಪೋಸ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಇವೇನಿದು ಕೆಲವು ಅಲೋಹದ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲ ವರ್ತಿಸಿದಾಗ ಏನು? NaOH. ಪ್ರತ್ಯಾಮ್ಲ ವರ್ತಿಸಿದಾಗ ಇಲ್ಲಿ ಏನಾಗುತ್ತೆ? ಸೇಮ್ ವಾಟರ್ ಅಂಡ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಲವಣ ಮತ್ತು ನೀರು ಉತ್ಪತ್ತಿ ಆಗುತ್ತೆ. ಏನಿಲ್ಲಿ ಸೋಡಿಯಂ ಕಾರ್ಬೊನೇಟ್ ಪ್ಲಸ್ H2O, ಫಾರ್ಮ್ ಆಗುತ್ತೆ. ಸೋಡಿಯಂ ಕಾರ್ಬೊನೇಟ್ ಮತ್ತು H2O. ಈ ಸೋಡಿಯಂ ಕಾರ್ಬೊನೇಟ್ ಅನ್ನೋದು ಲವಣ, H2O ನೀರು. ಇದು ಅಲೋಹದ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿ ಆಗುತ್ತೆ. ಹಾಗಾದ್ರೆ ಅಲೋಹದ ಆಕ್ಸೈಡ್ಗಳು ಯಾವ ಗುಣವನ್ನು ಹೊಂದಿವೆ? ಆಮ್ಲೀಯ ಗುಣವನ್ನು ಹೊಂದಿದೆ. ಇಟ್ ಹ್ಯಾಸ್
ಬೇಸ್ ಆಸಿಡ್ ಕ್ಯಾರೆಕ್ಟರ್. ಇಟ್ ಹ್ಯಾಸ್ ಆಸಿಡ್ ಕ್ಯಾರೆಕ್ಟರ್. ಅದಕ್ಕೋಸ್ಕರ ಇದು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು, ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿವೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಏನು ಹಾಗಾದ್ರೆ ಇದಷ್ಟೆಲ್ಲ ನೋಡಿದ್ವಿ, ಎಲ್ಲ ಆಮ್ಲಗಳು ಒಂದೇನಾ? ಆಲ್ ಆರ್ ಆಸಿಡ್ಸ್ ಆರ್ ಸೇಮ್, ಆಲ್ ಆಸಿಡ್ಸ್ ಆರ್ ಸೇಮ್, ಎಲ್ಲ ಆಮ್ಲಗಳು ಒಂದೇನಾ? ಇಲ್ಲ. ಅದರಲ್ಲಿ ಎರಡು ಬರ್ತಾವೆ, ಏನು? ವೀಕ್ ಆಸಿಡ್, ಸ್ಟ್ರಾಂಗ್ ಆಸಿಡ್ ಅಂತೇಳಿ, ಪ್ರಬಲ ಆಮ್ಲ, ದುರ್ಬಲ ಆಮ್ಲ ಅಂತೇಳಿ. ಪ್ರಬಲ ಆಮ್ಲ, ದುರ್ಬಲ ಆಮ್ಲ, ಪ್ರಬಲ ಆಮ್ಲ, ದುರ್ಬಲ ಆಮ್ಲ ಅಂತೇಳಿ. ಏನು ಪ್ರಬಲ ಆಮ್ಲ, ದುರ್ಬಲ ಆಮ್ಲ? ಆಲ್ಮೋಸ್ಟ್ ಪ್ರಬಲ ಆಮ್ಲದಲ್ಲಿ ನಾವೇನು ನೋಡ್ತೀವಿ, ಇಲ್ಲಿ ಕೃತಕವಾಗಿ ನಾವು ಲ್ಯಾಬಲ್ಲಿ ತಯಾರಿಸುವಂತಹ ವಸ್ತುಗಳನ್ನ ನಾವು ಪ್ರಬಲ ಆಮ್ಲ ಅಂತ ಹೇಳ್ತೀವಿ. ಅಂದ್ರೆ ಏನು? ಸ್ಟ್ರಾಂಗ್ ಇರ್ತಾವ. ಇದರಲ್ಲಿ ಸ್ಟ್ರಾಂಗ್ ಇರ್ತಾವ ಅಂದ್ರೆ ಏನು? ಇದರಲ್ಲಿ ಹೈಡ್ರೋಜನ್ ಅಯಾನ್ಸ್ ಜಾಸ್ತಿ ಇರುತ್ತೆ. ಉದಾಹರಣೆ ನಾವು ಪ್ರಬಲ ಆಮ್ಲಗಳಿಗೆ ನಾವು ನೋಡೋದಾದ್ರೆ ಇಲ್ಲಿ HCl, H2, SO4, HNO3 ಇವೆಲ್ಲವು ಪ್ರಬಲ ಆಮ್ಲಗಳು, ಸ್ಟ್ರಾಂಗ್ ಆಸಿಡ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಕಾಲ್ಡ್ ಸ್ಟ್ರಾಂಗ್ ಆಸಿಡ್ಸ್. ಅಂಡ್ ವೀಕ್ ಆಸಿಡ್ಸ್, ದುರ್ಬಲ ಆಮ್ಲಗಳು ಯಾವಪ್ಪ ಅಂತಂದ್ರೆ ನ್ಯಾಚುರಲ್ ಆಗಿ ನಾವೇನು ಸಿಗ್ತಾವಲ್ಲ ನಮಗೆ, ನ್ಯಾಚುರಲ್ ಆಗಿ ಈಗ ಹಣ್ಣಿನಲ್ಲಿ, ಆಹಾರ ಪದಾರ್ಥದಲ್ಲಿ, ಮೊಸರಿನಲ್ಲಿ, ಹಾಲಿನಲ್ಲಿ, ಸೊಪ್ಪಿನಲ್ಲಿ ನಾವು ನ್ಯಾಚುರಲ್ ನಾವು ತಿನ್ನುವಂಥ ಪದಾರ್ಥಗಳು ಏನು ಸಿಗ್ತಾವಲ್ಲ ಅವುಗಳನ್ನು ನಾವು ವೀಕ್ ಆಸಿಡ್ ಅಂತ ಕರಿತೀವಿ. ಈ ಸಿಟ್ರಿಕ್ ಆಸಿಡ್, ಪೋಲಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್, ಟಾರ್ಟರಿಕ್ ಆಸಿಡ್, ಅಸಿಟಿಕ್ ಆಸಿಡ್, ಇವೆಲ್ಲವೇನಿದಾವಲ್ಲ ಇವೆಲ್ಲ ಮಿಥೈನಿಕ್ ಆಸಿಡ್, ಫಾರ್ಮಿಕ್ ಆಸಿಡ್ ಇವೇನಿದಾವಲ್ಲ ಇವೆಲ್ಲವು ನ್ಯಾಚುರಲ್ ಆಗಿ ಸಿಗುವಂಥವು. ಇವೆಲ್ಲ ನ್ಯಾಚುರಲ್ ಆಗಿ ಸಿಗುವಂಥ ಆಮ್ಲಗಳನ್ನ ನಾವು ವೀಕ್ ಆಸಿಡ್ ಅಂತ ಕರಿತೀವಿ. ಯಾಕೆ ವೀಕ್ ಆಸಿಡ್, ಯಾಕೆ ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲ ಒಂದು ಕ್ವಶನ್ ಬರುತ್ತೆ, ಇದರಲ್ಲಿ ಒಂದು ಕ್ವಶನ್ ಬರುತ್ತೆ, ಏನು? CH3COOH, CH3COOH ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಅಸಿಟಿಕ್ ಆಸಿಡ್ ನೀರಿನೊಂದಿಗೆ ಮಿಶ್ರಣ ಮಾಡಿ ಅದರಲ್ಲಿ ವಿದ್ಯುತ್ ಹಾಯಿಸಿದಾಗ ವಿದ್ಯುತ್ ಹಾಯುವುದಿಲ್ಲ. ಅಂದ್ರೆ ಅಸಿಟಿಕ್ ಆಮ್ಲದಲ್ಲಿ ವಿದ್ಯುತ್ ಹಾಯುವುದಿಲ್ಲ. ಆದರೆ HCl ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ವಿದ್ಯುತ್ ಹಾಯುತ್ತೆ. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಈ ಕ್ವಶನ್. ಏನು ಬಹಳ ಸಿಂಪಲ್, ಸರಳ. ಏನು ಇವೆರಡು ಆಸಿಡ್ಗಳೇ, ದೀಸ್ ಆರ್ ಟೂ ಆರ್ ಆಸಿಡ್ಸ್, ಎರಡು ಆಮ್ಲಗಳೇ. ಹಾಗಿದ್ದಾಗ ಇದರಲ್ಲಿ ವಿದ್ಯುತ್ ಆಯಲ್ಲ, ಇದರಲ್ಲಿ ವಿದ್ಯುತ್ ಆಯುತ್ತೆ. ಯಾಕೆಪ್ಪ ಅಂತಂದ್ರೆ ಯಾವಾಗ ನಾವು ಇದು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಇಲ್ಲಿ ಅಯಾನುಗಳು ಡಿವೈಡ್ ಆಗಲ್ಲ. ಯಾವುದರಲ್ಲಿ? ಅಲ್ಲಿ ಅಸಿಟಿಕ್ ಆಸಿಡ್ ನಲ್ಲಿ CH3COOH ನಲ್ಲಿ ಅಯಾನುಗಳಾಗಿ ಡಿವೈಡ್ ಆಗಲ್ಲ. ಆದ್ರೆ ಇಲ್ಲಿ HCl ನಲ್ಲಿ ಅಯಾನುಗಳಾಗಿ ಡಿವೈಡ್ ಆಗುತ್ತೆ. hydrochloric acid, it passes through electricity is passes through on hydrochloric acid. It divides completely ions divides completely. ಅಯಾನ್ಗಳು ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾವ. ಯಾವಾಗ ಡಿವೈಡ್ ಆಗ್ತಾವಲ್ಲ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಇಲ್ಲಿ ವಾಟರ್ನಲ್ಲಿ ಮಿಶ್ರಣ ಮಾಡಿದಾಗ, ವಾಟರಲ್ಲಿ ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ಅಲ್ಲಿ ಅಯಾನ್ಗಳಾಗಿ ಡಿವೈಡ್ ಆಗಲ್ಲ. ಅದಕ್ಕೋಸ್ಕರ ಇದು ದುರ್ಬಲ ಅಲ್ಲಿ ಅಂದ್ರೆ ಅಪೂರ್ಣವಾಗಿ ಅಯಾನುಗಳು ಪ್ರತ್ಯೇಕಗೊಳ್ತಾವ. ಕಂಪ್ಲೀಟ್ ಆಗಿ ಪೂರ್ಣವಾಗಿ ಅಯಾನುಗಳು ಪ್ರತ್ಯೇಕ ಆಗಲ್ಲ, ಇಲ್ಲಿ ಅಪೂರ್ಣವಾಗಿ ಅಯಾನುಗಳು ಪ್ರತ್ಯೇಕವಾಗ್ತಾವ. ಅದಕ್ಕೋಸ್ಕರ ಅದರಲ್ಲಿ ಕರೆಂಟ್ ಪಾಸ್ ಆಗಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ, ಏನು? ಆಸಿಡ್ ಈಸ್ ಮಿಕ್ಸ್ ವಿತ್ ವಾಟರ್. ಆಮ್ಲವನ್ನು ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಅಲ್ಲಿ ವಿಭಾಗವಾಗುವಂಥ ಅಯಾನುಗಳು ಯಾವ್ಯಾವು ಅಂತ ಕೇಳ್ತಾನೆ. ಅಯಾನುಗಳು ಅಲ್ಲಿ ವೆರಿ ಇಂಪಾರ್ಟೆಂಟ್. ಏನು? ಆಸಿಡ್ ಹೈಡ್ರೋಜನ್ ವಾಟರ್ ಜೊತೆಗೆ ಮಿಶ್ರಣ ಮಾಡಿದಾಗ ಇಲ್ಲಿ ಹೈಡ್ರೋನಿಯಂ ಅಯಾನ್ ಪ್ಲಸ್ Cl ಅಯಾನ್. ಅಂದ್ರೆ ಏನು? ಹೈಡ್ರೋಜನ್ ಅಯಾನು Cl ಅಯಾನ್. ಇಲ್ಲಿ ಹೈಡ್ರೋಜನ್ ಅಯಾನ್ ನಾವು ಹೈಡ್ರೋನಿಯಂ ಅಯಾನ್. ಇಲ್ಲಿ ಹೈಡ್ರೋಜನ್
ವಾಟರ್ ಮಾಲಿಕ್ಯೂಲ್ನೊಂದಿಗೆ ಸೇರ್ಕೊಂಡು ಹೈಡ್ರೋನಿಯಂ ಅಯಾನ್ ಆಗಿ ಫಾರ್ಮ್ ಆಗುತ್ತೆ, ಉತ್ಪನ್ನವಾಗುತ್ತೆ. ಅದಕ್ಕೋಸ್ಕರ ಈ ಒಂದು ನೆನ್ಪಿಟ್ಕೊಳ್ರಿ, ಆಪ್ಷನಲ್ಲಿ ಕೇಳ್ಬೋದು, ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಅಲ್ಲಿ ಆ ಒಂದು ಸಮೀಕರಣ ಈ ರೀತಿಯಾಗಿದೆ, ಒಂದು ಸಮೀಕರಣ ಈ ರೀತಿಯಾಗಿದೆ, ಆ 4 ಸಮೀಕರಣ ಕೊಡ್ತಾನ, ಆ 4 ಸಮೀಕರಣದಲ್ಲಿ ಈ ಸಮೀಕರಣ ರೈಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ರಿ. ಹೈಡ್ರೋನಿಯಂ ಅಯಾನ್ ಆಗಿ H3O ಆಗಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ, ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ ಆಲ್ರೆಡಿ ಬಂದಿದೆ ಅನ್ಸುತ್ತೆ. ಸೋಡಿಯಂ ಕ್ಲೋರೈಡ್ ಅಂತ. ಈ ಸೋಡಿಯಂ ಕ್ಲೋರೈಡ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್, ಅಂದ್ರೆ ರಿಯಾಕ್ಟ್ ವಿತ್ ಆಸಿಡ್. ವಿಚ್ ಗ್ಯಾಸ್ ಈಸ್ ಎವಾಲ್ವ್ಡ್? ಹೌ ಟು ಫೈಂಡ್ ಔಟ್, ಹೌ ಟು ಟೆಸ್ಟ್ ದಟ್? ನಾವು ನೋಡ್ತೀವಿ. ಏನು? ಸೋಡಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆಸಿಡ್ ನೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತೆ? ಸೋಡಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತೆ? ಹಾಗಾದ್ರೆ ಆ ಅನಿಲವನ್ನು ಹೇಗೆ ಪರೀಕ್ಷಿಸುವಿರಿ? ಹೌದಾ? 2ನೇ ಕ್ವಶನ್. 3ನೇ ಕ್ವಶನ್, ನೀವು ಒದ್ದೆಯಾದ ನೀಲಿ ಲಿಟ್ಮಸ್ ಪೇಪರ್ ಅನ್ನು ಬಳಸಿದಾಗ ಮತ್ತು ಒಣ ಲಿಟ್ಮಸ್ ಪೇಪರ್ ಅನ್ನು ಬಳಸಿದಾಗ ಏನು ಅನುಭವ ಆಗುತ್ತೆ, ಅಥವಾ ಇವೆರಡರಲ್ಲಿ ಏನು ವ್ಯತ್ಯಾಸ ಇರುತ್ತೆ, ಅಥವಾ ಇಲ್ಲಿ ಯಾವ ಬಣ್ಣದಿಂದ ಯಾವ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ? ಹಾಗಾದ್ರೆ ಅದನ್ನ ತಿಳ್ಕೊಳ್ಳೋಕೆ ಮುಂಚೆ ಇವೆರಡು ರಿಯಾಕ್ಟ್ ಆದಾಗ ಬರುವಂತಹ ಪ್ರಾಡಕ್ಟ್ಗಳು ಯಾವುವು, ಅಲ್ಲಿ ವಿಚ್ ಆರ್ ಪ್ರಾಡಕ್ಟ್ಸ್ ಆರ್ ಫಾರ್ಮ್, ಇಲ್ಲಿ ಯಾವ ಉತ್ಪನ್ನಗಳಲ್ಲಿ ಉತ್ಪತ್ತಿ ಆಗ್ತಾವ ನೋಡೋಣ. ಏನು? ಇವೆರಡು ರಿಯಾಕ್ಟ್ ಆದಾಗ ಇಲ್ಲಿ ಸೋಡಿಯಂ ಸಲ್ಫೇಟು ಮತ್ತು HCl, ವೆರಿ ಇಂಪಾರ್ಟೆಂಟ್. ಇವೆರಡು ಇಂಪಾರ್ಟೆಂಟ್ ಕೇಳಿ ನೋಡಲಿ. ಇವೆರಡು ರಿಯಾಕ್ಟ್ ಆದಾಗ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಗ್ಯಾಸ್, ಇದು ಸೊಲ್ಯೂಷನ್ ಅಲ್ಲ, ಗ್ಯಾಸ್ ಫಾರ್ಮ್ ಆಗುತ್ತೆ. ಈ ಗ್ಯಾಸ್ ಅನ್ನು ಟೆಸ್ಟ್ ಮಾಡಲು ವಿಚ್ ಸೊಲ್ಯೂಷನ್ ವಿ ಯೂಸ್ which solution or which substance by using litmus paper, blue litmus paper. Hydrogen gas testing by use blue litmus paper. ಹೌದಾ? ಓಕೆ, ಬ್ಲೂ ಲಿಟ್ಮಸ್ ಪೇಪರ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಈ ಗ್ಯಾಸ್ ಅನ್ನ ನೀವು ಒಣ ಅಂದ್ರೆ ಡ್ರೈ ಬ್ಲೂ ಲಿಟ್ಮಸ್ ಪೇಪರ್, ಒಣ ಅಂತ ಹೇಳ್ತೀವಿ, ಡ್ರೈ ಬ್ಲೂ ಲಿಟ್ಮಸ್ ಪೇಪರ್, ಒಣಗಿದ ನೀಲಿ ಲಿಟ್ಮಸ್ ಪೇಪರ್ ಅನ್ನು ನಾವು ಬಳಸಿದಾಗ ಅಲ್ಲಿ ಏನಾದ್ರೂ ಬಣ್ಣ ಬದಲಾಗುತ್ತೇನೋ? ಯಾಕೆ ಬದಲಾಗಲ್ಲ? ಹೌದಾ? ಒಂದು. 2ನೇ ಕ್ವಶನ್, ಒದ್ದೆ ಅಂದ್ರೆ ಮಾಯಿಸ್ಟ್ ಬ್ಲೂ ಲಿಟ್ಮಸ್ ಪೇಪರ್, ಒದ್ದೆಯಾದ ನೀಲಿ ಲಿಟ್ಮಸ್ ಪೇಪರ್ ಅನ್ನು ಬಳಕೆ ಮಾಡಿದಾಗ ಅಲ್ಲಿ ಯಾವ ಬಣ್ಣದಿಂದ ಯಾವ ಬಣ್ಣಕ್ಕೆ ಬದಲಾಗುತ್ತೆ? ಯಾಕೆ? ಇಲ್ಲಿ ಯಾಕೆ ಬದಲಾಗಲಿಲ್ಲ, ಇಲ್ಲಿ ಯಾಕೆ ಬದಲಾಯಿತು? ಪ್ರಶ್ನೆ ಬರುತ್ತೆ. ಒಣ ಡ್ರೈ ಲಿಟ್ಮಸ್ ಪೇಪರ್ ನಾವು ಯೂಸ್ ಮಾಡಿದಾಗ ಯಾವ ಪ್ರೋಸೆಸ್ ಆಗಲ್ಲ, ಯಾವ ಕ್ರಿಯೆನೂ ನಡೆಯಲ್ಲ, ಯಾವ ಅಯಾನ್ಸ್ಗಳು ಡಿವೈಡ್ ಆಗಲ್ಲ, ಅಲ್ಲಿ ಬಣ್ಣ ಬದಲಾಗಲ್ಲ ಅನ್ನೋಕ್ಕೆ ಕಾರಣ ಏನು? ಅಯಾನ್ಗಳು ಡಿವೈಡ್ ಆಗಲ್ಲ. ಇಲ್ಲಿ ಒದ್ದೆಯಾದ ಅಂದ್ರೇನು? ಇಲ್ಲಿ ವಾಟರ್ ಇರುತ್ತೆ, ವಾಟರ್ನಲ್ಲಿ HCl ಮಿಶ್ರಣ ಆದಾಗ ಅಲ್ಲಿ ಏನಾಗುತ್ತಾ? ಹೈಡ್ರೋಜನ್ ಅಯಾನ್ಸ್ ಮತ್ತು ಕ್ಲೋರಿನ್ ಅಯಾನ್ಸ್ ಡಿವೈಡ್ ಆಗುತ್ತಾ? ಈ ಅಯಾನ್ಸ್ ಯಾವಾಗ ಡಿವೈಡ್ ಆಗುತ್ತಲ್ಲ ಅಲ್ಲಿ ಆಟೋಮೆಟಿಕ್ ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ಏನಾಗುತ್ತೆ? ಒಣ ಲಿಟ್ಮಸ್ ಪೇಪರ್ ನಾವು ಯೂಸ್ ಮಾಡಿದಾಗ ಅಲ್ಲಿ ಈ ರೀತಿಯ ಅಯಾನ್ಗಳು ಡಿವೈಡ್ ಆಗಲ್ಲ, ಅಲ್ಲಿ ವಿಭಾಗ ಆಗಲ್ಲ. ಅದಕ್ಕೋಸ್ಕರ ಅಲ್ಲಿ ಯಾವುದೇ ರೀತಿ ಕಲರ್ ಚೇಂಜ್ ಆಗಲ್ಲ. ನೆನ್ಪಿಟ್ಕೊಡ್ರಿ. ಕ್ವಶನ್ ಕೇಳ್ತಾನ, ಏನು? ಸೋಡಿಯಂ ಕ್ಲೋರೈಡು ಸಲ್ಫ್ಯೂರಿಕ್ ಆಸಿಡ್ ನೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತೆ? ಒಂದು ಕ್ವಶನ್. ನೀವು ಯಾವ ವಸ್ತುವನ್ನು ಹೇಗೆ ಪರೀಕ್ಷಿಸುವಿರಿ ಅಥವಾ ಯಾವ ವಸ್ತುವನ್ನು ಯೂಸ್ ಮಾಡುವಿರಿ? ಬೈ ಲಿಟ್ಮಸ್ ಪೇಪರ್. ನಾವು ಲಿಟ್ಮಸ್ ಪೇಪರ್ ಅನ್ನು ಬಳಕೆ ಮಾಡ್ತೀವಿ. 3ನೇ ಕ್ವಶನ್, ಒಣ ಲಿಟ್ಮಸ್ ಪೇಪರ್ ಅನ್ನು ಬಳಕೆ ಮಾಡಿದಾಗ ಏನಾಗುತ್ತೆ? 4ನೇ ಕ್ವಶನ್. 4ನೇ ಕ್ವಶನ್, ಒದ್ದೆಯಾದ ನೀಲಿ ಲಿಟ್ಮಸ್ ಪೇಪರ್ ಬಳಕೆ ಮಾಡಿದಾಗ ಏನಾಗುತ್ತೆ ಅಂತ ಕ್ವಶನ್ ಬರುತ್ತೆ.
ಏನು ಒದ್ದೆಯಾದ ನೀಲಿ ಲಿಟ್ಮಸ್ ಪೇಪರ್ ಇತ್ತ ಅಲ್ಲಿ ಬಳಕೆ ಮಾಡಿದಾಗ ಕೆಂಪಾಗಿ ಬದಲಾಗುತ್ತೆ. ಇಲ್ಲಿ ಒಣ ಲಿಟ್ಮಸ್ ಪೇಪರ್ ಬಳಕೆ ಮಾಡಿದಾಗ ಯಾವುದೋ ಬಣ್ಣ ಬದಲಾಗಲ್ಲ, ಯಾಕಂದ್ರೆ ಅಯಾನ್ಗಳು ಡಿವೈಡ್ ಆಗಲ್ಲ. ಅಲ್ಲಿ ಗ್ಯಾಸ್ ಒಣ ಇರುತ್ತೆ, ಅಯಾನ್ಗಳು ಅಲ್ಲಿ ಅಯಾನ್ಗಳು ಡಿವೈಡ್ ಆಗಲ್ಲ, ಇಲ್ಲಿ ಅಯಾನ್ಗಳು ಡಿವೈಡ್ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಎಲ್ಲ ಆಲ್ ಆಸಿಡ್ಸ್ ಆರ್ ನಾಟ್ ಸೇಮ್. ಯಾವ ಸ್ಟ್ರಾಂಗ್ ಬೇಸ್, ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಆಸಿಡ್ ಆರ್ ದ ಸೇಮ್. All bases are same. All bases are same. No, there have some different bases are there. What is that? Some bases are dissolved in water. Some bases are does not dissolve in water. Some bases are dissolved in water. We call alkalis. Which bases are dissolved in water? Which bases dissolve in water? That bases we call it alkali. ಯಾವ ಪ್ರತ್ಯಾಮ್ಲಗಳು ನೀರಿನೊಂದಿಗೆ ವರ್ತಿಸಿ ವಿಲೀನ ಆಗ್ತವೋ ಆ ಒಂದು ಪ್ರತ್ಯಾಮ್ಲಗಳನ್ನ ಅಲ್ಕಲಿಗಳು ಅಂತ ಕರಿತೀವಿ, ಅಥವಾ ಕ್ಷಾರಗಳು ಅಂತ ಕರಿತೀವಿ. ಕ್ಷಾರಗಳು ಅಲ್ಕಲಿಗಳಂತ ಕರಿತೀವಿ. ಅದಕ್ಕೆ ವೆರಿ ಇಂಪಾರ್ಟೆಂಟ್, ವಾಟ್ ಈಸ್ ಆಲ್ಕಲೀಸ್, ವಾಟ್ ಈಸ್ ಕ್ಷಾರ ಎಂದರೇನು, ಉದಾಹರಣೆ ಕೊಡಿ. ಕ್ಷಾರ ಅಂದರೆ ಯಾವ ಪ್ರತ್ಯಾಮ್ಲವು ನೀರಿನೊಂದಿಗೆ ವರ್ತಿಸಿ ವಿಲೀನ ಆಗುತ್ತೋ ಆ ಒಂದು ಪ್ರತ್ಯಾಮ್ಲವನ್ನು ಕ್ಷಾರ ಅಂತ ಕರಿತೀವಿ. ಆದರೆ ಕೆಲವೊಂದು ಪ್ರತ್ಯಾಮ್ಲಗಳು ನೀರಿನೊಂದಿಗೆ ವರ್ತಿಸಲ್ಲ, ನೀರಿನಲ್ಲಿ ವಿಲೀನ ಆಗಲ್ಲ, ವರ್ತಿಸ್ತವ ವಿಲೀನ ಆಗಲ್ಲ. ಯಾವ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನ ಆಗುವುದಿಲ್ಲೋ ಅವುಗಳನ್ನು ಕ್ಷಾರಗಳಂತ ಕರೆಯಲ್ಲ. ಉದಾಹರಣೆ, ನೀರಿನಲ್ಲಿ ವಿಲೀನ ಆಗುವಂತಹ ಪ್ರತ್ಯಾಮ್ಲಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಾವು ನೀರಿನಲ್ಲಿ ವಿಲೀನ ಆಗಲ್ಲ. ಇವೆರಡು ನೀರಿನಲ್ಲಿ ವಿಲೀನ ಆಗ್ತವೆ. ಉದಾಹರಣೆಗಳು ಗೊತ್ತಾಯ್ತಾ? ಏನು ಕ್ಷಾರಗಳಂದ್ರೆ ಏನು, ಉದಾಹರಣೆ ಕೊಡಿ. ಯಾವ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನ ಆಗ್ತಾವೋ ಅವುಗಳನ್ನು ನಾವು ಕ್ಷಾರಗಳಂತ ಕರಿತೀವಿ. ಸಿಂಪಲ್.